ನಮಸ್ಕಾರ ಸ್ನೇಹಿತರೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಕುಟುಂಬ ಹೇಗಿದೆ? ಮೂರು ಮದುವೆ ಆಗಿದ್ದು ಯಾಕೆ? ಟ್ರಂಪ್ 5 ಮಕ್ಕಳು ಹೇಗಿದ್ದಾರೆ? ಯಹೂದಿ ಧರ್ಮಕ್ಕೆ ಮತಾಂತರವಾಗಿದ್ಯಾಕೆ ಟ್ರಂಪ್ ಮಗಳು? ಟ್ರಂಪ್ ಮೊದಲ 2 ಪತ್ನಿಯರ ಕತೆ ಏನಾಯ್ತು? ಎಲ್ಲವನ್ನ ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ಹೇಳ್ತೀವಿ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಆಗಿ ನಮ್ಗೆ ಸಪೋರ್ಟ್ ಮಾಡಿ. ನಿಮ್ಮ ಬೆಂಬಲ ನಮಗೆ ತುಂಬಾ ಮುಖ್ಯ. ಟ್ರಂಪ್ ತಂದೆ ತಾಯಿ ಯಾರು? ಟ್ರಂಪ್ ತಂದೆ ಫ್ರೆಡ್ ಓರ್ವ ಫೇಮಸ್ ಬಿಸ್ನೆಸ್ ಮನ್ ಆಗಿದ್ರು. ನ್ಯೂಯಾರ್ಕ್ ನಲ್ಲಿ ಸಾವಿರಾರು ಮನೆಗಳನ್ನು ನಿರ್ಮಿಸಿ ಬುದ್ಧಿವಂತ ಉದ್ಯಮಿ ಅಂತ ಹೆಸರುವಾಸಿ ಆಗಿದ್ರು. ಡೊನಾಲ್ಡ್ ಟ್ರಂಪ್ ರೀತಿಯಲ್ಲೇ ಇವರು ಕೂಡ ವರ್ಣಭೇದ ಮಾಡಿ ಸುದ್ದಿಯಾಗಿದ್ರು. ಕೇಸ್ ಕೂಡ ದಾಖಲಾಗಿತ್ತು. ಇನ್ನು ಟ್ರಂಪ್ ತಾಯಿ ಮೇರಿ ಅನ್ನೆ ಮ್ಯಾಕ್ಲಿಯೋಡ್ ಸ್ಕಾಟ್ಲೆಂಡ್ ಮೂಲದವರಾಗಿದ್ರು. ದಂಪತಿಗೆ ಡೊನಾಲ್ಡ್ ಟ್ರಂಪ್ ಸೇರಿದಂತೆ 5 ಮಕ್ಕಳಿದ್ರು. ಐವಾನಾ ಟ್ರಂಪ್ ಮೊದಲ ಪತ್ನಿ. ಡೊನಾಲ್ಡ್ ಟ್ರಂಪ್ 1977ರಲ್ಲಿ ಐವಾನಾ ಟ್ರಂಪ್ ಅನ್ನೋರನ್ನ ಮದುವೆ ಆದ್ರು. ಈಕೆ ಕೂಡ ಉದ್ಯಮಿ ಮತ್ತು ಮಾಡೆಲ್ ಆಗಿದ್ದು ಪರಿಚಯವಾದ ಸ್ವಲ್ಪ ಟೈಮಲ್ಲೇ ಪ್ರೀತಿ ಆಯಿತು. ಮದುವೆಯಾದ ಮೇಲೆ ಈಕೆ ಡೊನಾಲ್ಡ್ ಟ್ರಂಪ್ರ ಸಂಸ್ಥೆಯಲ್ಲಿ ಪ್ರಮುಖ ಪಾತ್ರವನ್ನ ವಹಿಸಿದ್ರು. ಎಷ್ಟರ ಮಟ್ಟಿಗೆ ಅಂದ್ರೆ ಖುದ್ದು ಡೊನಾಲ್ಡ್ ಟ್ರಂಪ್ ಈಕೆಯನ್ನ ಗ್ರೇಟ್ ಮ್ಯಾನೇಜರ್ ಅಂತ ಹೊಗಳಿದ್ರು. ದಂಪತಿಗೆ 3 ಮಕ್ಕಳಾದ್ರು. ಆದ್ರೆ ಈ ನಡುವೆ ಡೊನಾಲ್ಡ್ ಟ್ರಂಪ್ ನಟಿ ಮಾರ್ಲಾ ಮಾಪಲ್ಸ್ ಅನ್ನೋರ ಜೊತೆ ಅಕ್ರಮ ಸಂಬಂಧ ಹೊಂದಿದ್ದು ಬಯಲಾಯ್ತು. ಹೀಗಾಗಿ 1992ರಲ್ಲಿ ಇವಾನಾ ಡಿವೋರ್ಸ್ ತಗೊಂಡು ದೂರ ಆದ್ರು. ತಮ್ಮದೇ ಉದ್ಯಮ ಶುರು ಮಾಡಿ ಸಕ್ಸಸ್ ಕಂಡ್ರು. ಅಂದ ಹಾಗೆ 2022ರಲ್ಲಿ ಇವರು ವಿಧಿವಶರಾಗಿದ್ದಾರೆ. ಡಾನ್ ಜೂನಿಯರ್ ಮಗ. ಇವಾನಾ ಮತ್ತು ಟ್ರಂಪ್ ದಂಪತಿಯ ಮೊದಲ ಮಗ ಡೊನಾಲ್ಡ್ ಟ್ರಂಪ್ ಜೂನಿಯರ್. ಇವರನ್ನ ಎಲ್ಲರೂ ಡಾನ್ ಜೂನಿಯರ್ ಅಂತ ಕರೀತಾರೆ. 1977ರಲ್ಲಿ ಜನಿಸಿದ ಇವರು ಟ್ರಂಪ್ ಆರ್ಗನೈಸೇಷನ್ ಮತ್ತು ರಾಜಕೀಯದಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಿದ್ದಾರೆ. ತಂದೆಯ ಅಧ್ಯಕ್ಷೀಯ ಚುನಾವಣೆಯಲ್ಲೂ ಇವರದ್ದು ಪ್ರಮುಖ ಪಾತ್ರವಿತ್ತು. ಇವರು ಕೂಡ ಪತ್ನಿ ವೆನೆಸಾ ಹೇಡನ್ ರಿಂದ ದೂರವಾಗಿ ಒಂದರ ನಂತರ ಒಂದರಂತೆ ಪಾರ್ಟ್ನರ್ಸ್ ಗಳನ್ನ ಬದಲಿಸುತ್ತಿದ್ದಾರೆ. ಇವರಿಗೆ ಮೊದಲ ಪತ್ನಿಯಿಂದ ಕಾಯ್ ಟ್ರಂಪ್ ಸೇರಿದಂತೆ 5 ಮಕ್ಕಳಿದ್ದಾರೆ. ಇವಾಂಕಾ ಟ್ರಂಪ್ ಮಗಳು. ಇವಾನಾ ಮತ್ತು ಡೊನಾಲ್ಡ್ ಟ್ರಂಪ್ 2ನೇ ಮಗಳು ಇವಾಂಕಾ ಟ್ರಂಪ್. 1981ರಲ್ಲಿ ಜನಿಸಿದ ಈಕೆ ವೈಟ್ ಹೌಸ್ ನಲ್ಲಿ ಪ್ರಮುಖ ಪಾತ್ರ ವಹಿಸ್ತಾರೆ. ಮಹಿಳಾ ಸಬಲೀಕರಣ ಮತ್ತು ಆರ್ಥಿಕ ವಿಷಯಗಳಲ್ಲಿ ಹಿರಿಯ ಸಲಹೆಗಾರ್ತಿಯೂ ಹೌದು. ಯಹೂದಿ ಸ್ಕೂಲ್ ನಲ್ಲಿ ಓದಿದ್ದ ಇವರು ನಂತರದಲ್ಲಿ ಯಹೂದಿ ಧರ್ಮಕ್ಕೆ ಕನ್ವರ್ಟ್ ಆದ್ರು. ಇದಕ್ಕೆ ತಂದೆಯ ಸಪೋರ್ಟ್ ಕೂಡ ಇತ್ತು. ಇವಾಂಕಾ ಜೇರ್ಡ್ ಕುಶ್ನರ್ ಅನ್ನೋರನ್ನ ಯಹೂದಿ ಸಂಪ್ರದಾಯದಲ್ಲೇ ಮದುವೆನೂ ಆಗಿದ್ದಾರೆ. ಟ್ರಂಪ್ ಆಳ್ವಿಕೆಯಲ್ಲಿ ಮಿಡಲ್ ಈಸ್ಟ್ ಭಾಗದಲ್ಲಿ ಪ್ರಮುಖ ಪಾತ್ರ ವಹಿಸ್ತಾ ಬಂದಿದ್ದಾರೆ. ಈಕೆ 3 ಸಲ ಭಾರತಕ್ಕೂ ಭೇಟಿ ಕೊಟ್ಟಿದ್ದಾರೆ. ಎರಿಕ್ ಟ್ರಂಪ್ 3ನೇ ಮಗ. ಇವರು ಇವಾನಾ ಮತ್ತು ಡೊನಾಲ್ಡ್ ಟ್ರಂಪ್ ದಂಪತಿಯ 3ನೇ ಮಗ. 1984ರಲ್ಲಿ ಜನಿಸಿದ ಇವರು ಕೂಡ ತಂದೆಯ ಟ್ರಂಪ್ ಆರ್ಗನೈಸೇಷನ್ ಮತ್ತು ರಾಜಕೀಯದಲ್ಲಿ ಸಪೋರ್ಟಿವ್ ಆಗಿ ನಿಂತಿದ್ದಾರೆ. ಅಧ್ಯಕ್ಷೀಯ ಚುನಾವಣಾ ಪ್ರಚಾರದಲ್ಲಿ ಟ್ರಂಪ್ ಜೂನಿಯರ್ ಜೊತೆ ಇವರ ಪಾತ್ರವು ದೊಡ್ಡದಿತ್ತು. ಇವರು ಲಾರಾ ಅನ್ನೋರನ್ನ ಮದುವೆಯಾಗಿದ್ದು ಈಕೆಯು ರಾಜಕೀಯದಲ್ಲಿ ಇದ್ದಾರೆ. ದಂಪತಿಗೆ 2 ಮಕ್ಕಳಿದ್ದಾರೆ. ಮಾರ್ಲಾ ಮಾಪಲ್ಸ್ ಟ್ರಂಪ್ 2ನೇ ಪತ್ನಿ. ಟ್ರಂಪ್ ಮೊದಲ ಪತ್ನಿಯಿಂದ ದೂರವಾಗಲು ಕಾರಣ ಈ ಮಾರ್ಲಾ ಮಾಪಲ್ಸ್. ಮೊದಲ ಪತ್ನಿ ಜೊತೆಗಿರುವಾಗಲೇ ಈಕೆ ಜೊತೆ ಟ್ರಂಪ್ಗೆ ಲವ್ವಿ ಡವ್ವಿ ಶುರುವಾಗಿತ್ತು. ಡಿವೋರ್ಸ್ ಆದ್ಮೇಲಂತೂ ಈಕೆಯನ್ನೇ ಟ್ರಂಪ್ ಮದುವೆ ಆದ್ರು. ದಂಪತಿಗೆ ಓರ್ವ ಮಗಳು ಜನಿಸಿದ್ಲು. ಆದರೆ 1999ರಲ್ಲಿ ಇಬ್ಬರು ಡಿವೋರ್ಸ್ ತಗೊಂಡು ದೂರವಾದ್ರು. ಟ್ರಂಪ್ ಉದ್ಯಮದಿಂದ ದೂರ ಉಳಿದ ಮಾರ್ಲಾ ಸೈಲೆಂಟ್ ಆಗಿ ಜೀವಿಸುತ್ತಿದ್ದಾರೆ. ಟಿಫನಿ ಟ್ರಂಪ್ 4ನೇ ಮಗಳು. ಟ್ರಂಪ್ ಮತ್ತು ಮಾರ್ಲಾ ಮಾಪಲ್ಸ್ ಏಕೈಕ ಮಗಳು ಈ ಟಿಫನಿ ಟ್ರಂಪ್. 1993ರಲ್ಲಿ ಜನಿಸಿದ ಈಕೆ ಬೆಳೆದಿದ್ದೆಲ್ಲ ತಾಯಿ ಜೊತೆಯಲ್ಲಿ. ಇವರು ನೈಜೀರಿಯಾ ಮೂಲದ ಶ್ರೀಮಂತ ಉದ್ಯಮಿ ಮೈಕಲ್ ಬೋಲೋಸ್ ಜೊತೆ ಮದುವೆ ಆಗಿದ್ದಾರೆ. ದಂಪತಿಗೆ 1 ಮಗು ಕೂಡ ಇದೆ. ಮೆಲಾನಿಯಾ ಟ್ರಂಪ್ 3ನೇ ಹೆಂಡತಿ. ಟ್ರಂಪ್ 3ನೇ ಮತ್ತು ಈಗ ಜೊತೆಗಿರುವ ಹೆಂಡತಿ ಮೆಲಾನಿಯಾ ಟ್ರಂಪ್. ಈಕೆ ಮಾಡೆಲ್ ಆಗಿದ್ದು 2005ರಲ್ಲಿ ಇಬ್ಬರು ಮದುವೆಯಾಗಿದ್ರು. ಆಗ ಡೊನಾಲ್ಡ್ ಟ್ರಂಪ್ಗೆ 60 ವರ್ಷ ವಯಸ್ಸಾಗಿದ್ರೆ ಮೆಲಾನಿಯಾಗೆ ಆಗಿದ್ದು ಜಸ್ಟ್ 35 ವರ್ಷ ವಯಸ್ಸು. ಇನ್ನು ದಂಪತಿಗೆ ಓರ್ವ ಮಗ ಕೂಡ ಇದ್ದಾನೆ. ದೀರ್ಘಕಾಲ ಟ್ರಂಪ್ ಜೊತೆಗೆ ಇದ್ದ ಮೆಲಾನಿಯಾ ಈಗ ಅಮೆರಿಕದ ಫಸ್ಟ್ ಲೇಡಿ ಆಗಿದ್ದಾರೆ. ಬ್ಯಾರೋನ್ ಟ್ರಂಪ್ 5ನೇ ಮಗ. ಮೆಲಾನಿಯಾ ಮತ್ತು ಡೊನಾಲ್ಡ್ ಟ್ರಂಪ್ ದಂಪತಿಯ ಏಕೈಕ ಮಗ ಬ್ಯಾರೋನ್ ಟ್ರಂಪ್. 2006ರಲ್ಲಿ ಜನಿಸಿದ ಈತ 2024ರಲ್ಲಿ ತಂದೆಯ ಪರವಾಗಿ ಅಧ್ಯಕ್ಷೀಯ ಚುನಾವಣಾ ಪ್ರಚಾರದಲ್ಲಿ ಭಾಗಿಯಾಗಿದ್ದ. ಈತ ಹೆಚ್ಚಾಗಿ ಪಬ್ಲಿಕ್ ಆಗಿ ಕಾಣಿಸಿಕೊಳ್ಳೋದಿಲ್ಲ. 5 ಮಕ್ಕಳು 11 ಮೊಮ್ಮಕ್ಕಳು.
ಡೊನಾಲ್ಡ್ ಟ್ರಂಪ್ಗೆ 3 ಪತ್ನಿಯರಿಂದ 5 ಮಕ್ಕಳಿದ್ದಾರೆ. 11 ಮಂದಿ ಮೊಮ್ಮಕ್ಕಳು ಇದ್ದಾರೆ. ಮೊದಲ 2 ಪತ್ನಿಯರಿಗೆ ಡಿವೋರ್ಸ್ ನೀಡಿದ್ರು ಎಲ್ಲ 5 ಮಕ್ಕಳು ಟ್ರಂಪ್ಗೆ ಸಪೋರ್ಟಿವ್ ಆಗಿ ನಿಂತಿದ್ದಾರೆ. ಉದ್ಯಮ, ರಾಜಕೀಯ ಹೀಗೆ ಪ್ರತಿ ಹಂತದಲ್ಲೂ ಜೊತೆಗಿದ್ದಾರೆ. ಸ್ನೇಹಿತರೆ, ಇದು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಕುಟುಂಬದ ಬಗ್ಗೆ ಮಾಹಿತಿ ಕೊಡುವ ಪ್ರಯತ್ನ. ಟ್ರಂಪ್ ಬಗ್ಗೆ ನಿಮಗೆ ಏನನ್ಸುತ್ತೆ ಅಂತ ಕಾಮೆಂಟ್ ಮಾಡಿ ಹೇಳಿ. ಅದೇ ರೀತಿ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಆಗಿ ನಮಗೆ ಸಪೋರ್ಟ್ ಮಾಡಿ. ನಿಮ್ಮ ಬೆಂಬಲ ನಮಗೆ ತುಂಬಾ ಮುಖ್ಯ. ಧನ್ಯವಾದ.